ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಗೋಲ್ಡನ್ ಡ್ರ್ಯಾಗನ್. ಗೋಲ್ಡನ್ ಡ್ರ್ಯಾಗನ್ ಇದು ಚೀನಾ ಮತ್ತು ಕಾಂಬೋಡಿಯಾ ನಡುವಿನ ವಾರ್ಷಿಕ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವಾಗಿದೆ. ಇದು ಕಾರ್ಯತಂತ್ರ ಮತ್ತು ರಕ್ಷಣಾ ಸಹಕಾರವನ್ನ ಹೆಚ್ಚಿಸಲು 2016ರಲ್ಲಿ ಆರಂಭವಾಯಿತು. 2025ರ ಆವೃತ್ತಿಯು ಜಂಟಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು ಮತ್ತು ಮಾನವೀಯ ಪರಿಹಾರದ ಮೇಲೆ ಕೇಂದ್ರೀಕರಿಸುತ್ತದೆ. ಶಾಂತಿ ಮತ್ತು ಸಾಮರ್ಥ್ಯ ವರ್ಧನೆ ಗುರಿಗಳನ್ನು ಪ್ರದರ್ಶಿಸುತ್ತದೆ. ಇದನ್ನು ಕಾಂಬೋಡಿಯಾದ ಸಿಹಾನೌಕ್ವಿಲ್ಲೆಯಲ್ಲಿರುವ ರಿಮ್ ನೌಕಾನೆಲೆಯಲ್ಲಿ ನಡೆಸಲಾಗುತ್ತಿದೆ. ಈ ವ್ಯಾಯಾಮವು ವಿಚಕ್ಷಣ ಮತ್ತು ದಾಳಿ ಡ್ರೋನ್ಗಳು, ಶಸ್ತ್ರಚಿಕಿತ್ಸಾ ರೋಬೋಟ್ಗಳು ಮತ್ತು ರೋಬೋಟ್ ನಾಯಿಗಳಂತಹ ಹೈಟೆಕ್ ಪರಿಕರಗಳನ್ನು ಒಳಗೊಂಡಿದೆ. ಇದು ತಂತ್ರಜ್ಞಾನ ಚಾಲಿತ ಯುದ್ಧದತ್ತ ಸಾಗುವಿಕೆಯನ್ನ ತೋರಿಸುತ್ತದೆ. ಗೋಲ್ಡನ್ ಡ್ರ್ಯಾಗನ್ ಚೀನಾ ಮತ್ತು ಕಾಂಬೋಡಿಯಾದ ಮಧ್ಯೆ ನಡೀತಕ್ಕಂತಹ ಮಿಲಿಟರಿ ವ್ಯಾಯಾಮ. ಇದು 2016ರಲ್ಲಿ ಆರಂಭವಾಗಿದೆ. ರಿಮ್ ನೌಕಾನೆಲೆಯಲ್ಲಿ ನಡೆಯುತ್ತದೆ. ಈ ರಿಮ್ ನೌಕಾನೆಲೆಯ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ. ಆ ವಿಡಿಯೋವನ್ನ ವೀಕ್ಷಿಸಿ. ನೆಕ್ಸ್ಟ್ ಮಡ್ಕು ದ್ವೀಪ. ಮಡ್ಕು ದ್ವೀಪ ಇದು ಛತ್ತೀಸ್ಗಢದಲ್ಲಿರ್ತಕ್ಕಂತಹ ಒಂದು ದ್ವೀಪ. ಛತ್ತೀಸ್ಗಢದ ಬಿಲಾಸ್ಪುರ್ ಜಿಲ್ಲೆಯ ಮಹಾನದಿಯ ಅತಿ ಉದ್ದದ ಉಪನದಿಯಾದ ಶಿವಾನಾಥ್ ನದಿಯಲ್ಲಿ ಈ ಮಡ್ಕು ದ್ವೀಪವಿದೆ. ಇದು 24 ಹೆಕ್ಟೇರ್ಗಳನ್ನ ಒಳಗೊಂಡಿದೆ. ಇದರ ಆಕಾರವು ಕಪ್ಪೆಯನ್ನ ಹೋಲುವ ಕಾರಣ ಇದಕ್ಕೆ ಮಡಕು ಎಂದು ಹೆಸರಿಡಲಾಗಿದೆ. ಇದನ್ನ ಕೇದಾರ ತೀರ್ಥ, ಹರಿಹರ ಕ್ಷೇತ್ರ, ಕೇದಾರ ದ್ವೀಪ ಎಂದು ಕೂಡ ಕರೆಯುತ್ತಾರೆ. ಪುರಾತತ್ವ ಶಾಸ್ತ್ರಜ್ಞರು ಕ್ರಿಸ್ತಪೂರ್ವ 3ನೇ ಶತಮಾನದ ಪ್ರಾಚೀನ ಕಲ್ಲಿನ ಉಪಕರಣಗಳು, ನಾಣ್ಯಗಳು ಮತ್ತು ಶಾಸನಗಳನ್ನ ಈ ಮಡ್ಕು ದ್ವೀಪದಲ್ಲಿ ಕಂಡುಹಿಡಿದಿದ್ದಾರೆ. ಛತ್ತೀಸ್ಗಢ ಹೈಕೋರ್ಟ್ ಮಡ್ಕು ದ್ವೀಪದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮೌಲ್ಯದಿಂದಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಮಡ್ಕು ದ್ವೀಪ ಇದು ಛತ್ತೀಸ್ಗಢದ ಮಹಾನದಿಯ ಅತಿ ಉದ್ದವಾದ ಉಪನದಿಯಾದಂತಹ ಶಿವನಾಥ್ ನದಿಯಲ್ಲಿರ್ತಕ್ಕಂತಹ ಒಂದು ದ್ವೀಪವಾಗಿದೆ. ಇದು 24 ಹೆಕ್ಟೇರ್ ಪ್ರದೇಶವನ್ನ ಒಳಗೊಂಡಿದೆ. ಇದು ಕಪ್ಪೆಯ ಆಕಾರದಲ್ಲಿದೆ. ಇದನ್ನ ಕೇದಾರ ತೀರ್ಥ, ಹರಿಹರ ಕ್ಷೇತ್ರ ಮತ್ತು ಕೇದಾರ ದ್ವೀಪ ಎಂದು ಕೂಡ ಕರೆಯುತ್ತೇವೆ. ನೆಕ್ಸ್ಟ್ ಅಂತರ್ಗತ ಭಾರತ ಶೃಂಗಸಭೆ 2025 ಇನ್ಕ್ಲೂಸಿವ್ ಇಂಡಿಯಾ ಸಮಿಟ್ 2025 ಮೇ 15, 2025ರಂದು ಜಾಗತಿಕ ಪ್ರವೇಶ ಜಾಗೃತಿ ದಿನವನ್ನು ಗುರುತಿಸಲು ನವದೆಹಲಿಯ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಅಂತರ್ಗತ ಭಾರತ ಶೃಂಗಸಭೆಯನ್ನ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಹೈಬ್ರಿಡ್ ಮಾದರಿಯಲ್ಲಿ ನಡೆಸಲಾಯಿತು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಇಲಾಖೆಯೊಂದಿಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ಇದಕ್ಕೆ ಬೆಂಬಲಿಸಿದಂತಹ ಸಂಸ್ಥೆಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್, ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ, ಮಿಷನ್ ಆಕ್ಸೆಸಿಬಿಲಿಟಿ. ಅಂಗವಿಕಲ ವ್ಯಕ್ತಿಗಳಿಗೆ ಪ್ರವೇಶ ಮತ್ತು ಸೇರ್ಪಡೆ ಎಲ್ಲಾ ಸಮಾಜದ ಹಂಚಿಕೆಯ ಕರ್ತವ್ಯ ಎಂದು ಶೃಂಗಸಭೆಯು ಎತ್ತಿ ತೋರಿಸಿತು. ಇದು ದಿವ್ಯಾಂಗರ ಜೀವನದ ಪ್ರಮುಖ ಮೂರು ಕ್ಷೇತ್ರಗಳಾದ ಜೀವನ, ಕಲಿಕೆ ಮತ್ತು ಜೀವನೋಪಾಯದ ಮೇಲೆ ಕೇಂದ್ರೀಕರಿಸುತ್ತದೆ. ಅಂಗವಿಕಲರಿಗೆ ದೈನಂದಿನ ಸವಾಲುಗಳನ್ನ ಸರಾಗಗೊಳಿಸಲು ತಂತ್ರಜ್ಞಾನವನ್ನ ಬಳಸುವ ಮಹತ್ವವನ್ನ ಒತ್ತಿ ಹೇಳಲಾಯಿತು. ಅಂತರ್ಗತ ಭಾರತ ಶೃಂಗಸಭೆ 2025 ನವದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಮೇ 15ರಂದು ನಡೆಯಿತು. ಇದು ಹೈಬ್ರಿಡ್ ಮಾದರಿಯಲ್ಲಿ ನಡೆಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್, ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ, ಮಿಷನ್ ಆಕ್ಸೆಸಿಬಿಲಿಟಿ ಇವು ಈ ಶೃಂಗಸಭೆಗೆ ಬೆಂಬಲಿಸಿದಂತಹ ಸಂಸ್ಥೆಗಳು. ಈ ಶೃಂಗಸಭೆಯು ದಿವ್ಯಾಂಗರ ಜೀವನದ 3 ಪ್ರಮುಖ ಕ್ಷೇತ್ರಗಳಾದ ಜೀವನ, ಕಲಿಕೆ ಮತ್ತು ಜೀವನೋಪಾಯದ ಮೇಲೆ ಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ ಭಾರತೀಯ ಸೆಣಬು ನಿಗಮ, ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ JCI
2025-26ರ ಬೆಳೆ ವರ್ಷಕ್ಕೆ ಭಾರತೀಯ ಸೆಣಬಿನ ನಿಗಮ ಸೆಣಬಿನ ಕನಿಷ್ಠ ಮಾರಾಟ ಬೆಲೆಯನ್ನು ಕ್ವಿಂಟಲ್ಗೆ 5,335 ರೂಪಾಯಿಗಳಿಂದ 5,650 ರೂಪಾಯಿಗಳವರೆಗೆ ಹೆಚ್ಚಿಸಿದೆ. ಭಾರತೀಯ ಜೂಟ್ ಕಾರ್ಪೊರೇಷನ್ ಇದು ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಮಾಡಿದ ಶಿಫಾರಸುಗಳ ಆಧಾರದ ಮೇಲೆ ಭಾರತ ಸರ್ಕಾರವು ಪ್ರತಿ ವರ್ಷ ಘೋಷಿಸುವ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಬೆಳೆಗಾರರಿಂದ ಯಾವುದೇ ಪರಿಮಾಣಾತ್ಮಕ ಮಿತಿ ಇಲ್ಲದೆ ಕಚ್ಚಾ ಸೆಣಬು ಅಥವಾ ಮೆಸ್ತಾವನ್ನು ಸಂಗ್ರಹಿಸಲು ಸ್ಪಷ್ಟ ಆದೇಶದೊಂದಿಗೆ 1971ರಲ್ಲಿ ಬೆಲೆ ಬೆಂಬಲ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಜೆಸಿಐ ಅನ್ನು ಆರಂಭದಲ್ಲಿ ಒಂದು ಸಣ್ಣ ಅಧಿಕೃತ ಸಂಸ್ಥೆಯಾಗಿ ಆರಂಭಿಸಲಾಯಿತು. ನಂತರ ನಿಧಾನವಾಗಿ ಇದು ತನ್ನ ಜಾಲವನ್ನ ವಿಸ್ತರಿಸಿತು. ಈಗ ಪಶ್ಚಿಮ ಬಂಗಾಳ, ಬಿಹಾರ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಒರಿಸ್ಸಾ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಭಾರತದ 7 ರಾಜ್ಯಗಳಲ್ಲಿ ಸೆಣಬು ಬೆಳೆಯಲು ಯಶಸ್ವಿಯಾಗಿ ಹರಡಿತು. ಜೆಸಿಐ ಇದು ಸೆಣಬು ಬೆಳೆಗಾರರನ್ನ ಮಧ್ಯವರ್ತಿಗಳ ಶೋಷಣೆಯಿಂದ ರಕ್ಷಿಸುತ್ತದೆ. ಕಚ್ಚಾ ಸೆಣಬಿನ ಬೆಲೆಗಳಲ್ಲಿ ಸ್ಥಿರತೆಯನ್ನ ಒದಗಿಸುತ್ತದೆ. ಸೆಣಬು ವಲಯಕ್ಕೆ ಕನಿಷ್ಠ ಬೆಂಬಲ ಬೆಲೆ ಪಡೆಯಲು ಹತೋಟಿ ಕಾರ್ಯಾಚರಣೆಗಳನ್ನು ಆಯೋಜಿಸುತ್ತದೆ. ವಾಣಿಜ್ಯೀಕೃತ ಕಾರ್ಯಾಚರಣೆಗಳನ್ನು ವಿವೇಚನಾಯುಕ್ತ ರೀತಿಯಲ್ಲಿ ನಡೆಸುತ್ತದೆ. ಸೆಣಬಿನಿಂದ ತಯಾರಿಸಿದ ಸರಕುಗಳನ್ನು ಸಂಸ್ಕರಿಸುವುದು ಮತ್ತು ರಫ್ತು ಮಾಡುವುದು ಇದರ ಕಾರ್ಯವಾಗಿದೆ. ರಫ್ತು ಮಾಡುವಾಗ ಸೆಣಬಿನ ಸರಕುಗಳನ್ನು ಉತ್ತೇಜಿಸಲು ಕ್ರಮಗಳನ್ನು ಕೈಗೊಳ್ಳುವುದು. ಜೆಸಿಐ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇತ್ತೀಚೆಗೆ ಸೆಣಬಿನ ಬೆಂಬಲ ಬೆಲೆ ಕನಿಷ್ಠ ಮಾರಾಟ ಬೆಲೆಯನ್ನ 5,335 ರೂಪಾಯಿಗಳಿಂದ 5,650 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಇದನ್ನ 1971ರಲ್ಲಿ ಬೆಲೆ ಬೆಂಬಲ ಸಂಸ್ಥೆಯಾಗಿ ಸ್ಥಾಪಿಸಲಾಗಿತ್ತು. ನೆಕ್ಸ್ಟ್ ಶ್ರೀ ಬಂಕೆ ಬಿಹಾರಿ ದೇವಸ್ಥಾನ. ಇದು ವೃಂದಾವನದಲ್ಲಿರುವ ಶ್ರೀ ಬಂಕೆ ಬಿಹಾರಿ ದೇವಾಲಯ ಕಾರಿಡಾರ್ಗಾಗಿ ತನ್ನ 500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಅನುಮತಿ ನೀಡಿತು. ಶ್ರೀ ಬಂಕೆ ಬಿಹಾರಿ ದೇವಸ್ಥಾನ ಇದು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಪವಿತ್ರ ನಗರವಾದ ವೃಂದಾವನದಲ್ಲಿ ಶ್ರೀಕೃಷ್ಣನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಕೃಷ್ಣನ ವಿಗ್ರಹವು 3 ಕೋಣಗಳಲ್ಲಿ ಬಾಗಿರುವುದರಿಂದ ಬಂಕೆ ಎಂಬ ಹೆಸರು ಬಂದಿದೆ ಮತ್ತು ಬಿಹಾರಿ ಎಂದರೆ ಪರಮಾನಂದ ನೀಡುವವನು ಎಂದರ್ಥ. ಇದನ್ನು ಪ್ರಸಿದ್ಧ ಗಾಯಕ ತಾನ್ಸೇನ್ ಅವರ ಗುರುಗಳಾದ ಸ್ವಾಮಿ ಹರಿದಾಸರು ಸ್ಥಾಪಿಸಿದರು. ಬಂಕೆ ಬಿಹಾರಿ ದೇವಾಲಯ ಸಂಕೀರ್ಣವನ್ನ 1864ರಲ್ಲಿ ನಿರ್ಮಿಸಲಾಯಿತು. ಇದು ಭಾರತೀಯ ಕರಕುಶಲತೆಗೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಈ ದೇವಾಲಯದಲ್ಲಿ ಗೋಡೆಗಳಿಂದ ಹಿಡಿದು ಚಾವಣಿಯವರೆಗೆ ದೇವತೆಗಳ ಚಿತ್ರಗಳನ್ನು ತೈಲವರ್ಣ ಚಿತ್ರಗಳ ಮೂಲಕ ಚಿತ್ರಿಸಲಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇವಾಲಯವು ಕ್ರಾಂತಿಕಾರಿ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿಂದ ಕ್ರಾಂತಿಕಾರಿ ಪತ್ರಿಕೆ ಬುಂದೇಲ್ಖಂಡ್ ಕೇಸರಿ ರಹಸ್ಯವಾಗಿ ಪ್ರಕಟವಾಗುತ್ತಿತ್ತು. ಶ್ರೀ ಬಂಕೆ ಬಿಹಾರಿ ದೇವಸ್ಥಾನದ ಕಾರಿಡಾರ್ಗಾಗಿ 500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರಕ್ಕೆ ಅನುಮತಿ ನೀಡಿದೆ. ಇದು ಉತ್ತರ ಪ್ರದೇಶದ ವೃಂದಾವನದಲ್ಲಿ ಶ್ರೀಕೃಷ್ಣನಿಗೆ ಅರ್ಪಿತವಾದ ದೇವಸ್ಥಾನವಾಗಿದೆ. ಇದನ್ನ ಸ್ವಾಮಿ ಹರಿದಾಸರು ಸ್ಥಾಪಿಸಿದರು. ಇದು ಕ್ರಾಂತಿಕಾರಿ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಬುಂದೇಲ್ಖಂಡ್ ಕೇಸರಿ ಅಂತಕ್ಕಂತಹ ಪತ್ರಿಕೆ ರಹಸ್ಯವಾಗಿ ಪ್ರಕಟವಾಗ್ತಾ ಇತ್ತು. ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಡಾಕ್ಟರ್ ಅಜಯ್ ಕುಮಾರ್ ಅವರನ್ನ ಲೋಕಸೇವಾ ಆಯೋಗದ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇವರು ಮಾಜಿ ರಕ್ಷಣಾ ಕಾರ್ಯದರ್ಶಿಯಾಗಿದ್ದರು. ಯುಪಿಎಸ್ಸಿ ಭಾರತೀಯ ಸಂವಿಧಾನದ 315ರಿಂದ 323ನೇ ವಿಧಿಗಳ ಅಡಿಯಲ್ಲಿ ಸ್ಥಾಪಿಸಲಾದ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಇದನ್ನ ಆರಂಭದಲ್ಲಿ ಅಕ್ಟೋಬರ್ 1, 1926ರಂದು ರಚಿಸಲಾಯಿತು. ಜನವರಿ 26, 1950ರಂದು
ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗಿದೆ. 315ನೇ ವಿಧಿಯು ಕೇಂದ್ರ ಮತ್ತು ಪ್ರತಿ ರಾಜ್ಯಕ್ಕೂ ಸಾರ್ವಜನಿಕ ಸೇವಾ ಆಯೋಗವನ್ನು ಸ್ಥಾಪಿಸಲು ಅವಕಾಶ ನೀಡುತ್ತದೆ. ಯುಪಿಎಸ್ಸಿ ಒಬ್ಬ ಅಧ್ಯಕ್ಷರು ಮತ್ತು ಇತರ ಸದಸ್ಯರನ್ನ ಒಳಗೊಂಡಿರುತ್ತದೆ. ಸದಸ್ಯರ ಸಂಖ್ಯೆಯನ್ನ ಭಾರತದ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಸದಸ್ಯರನ್ನ ಅಧ್ಯಕ್ಷರು ನೇಮಿಸುತ್ತಾರೆ ಮತ್ತು ಅವರಲ್ಲಿ ಕನಿಷ್ಠ ಅರ್ಧದಷ್ಟು ಜನರು ಕನಿಷ್ಠ 10 ವರ್ಷಗಳ ಕಾಲ ಸರ್ಕಾರದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡಿರಬೇಕು. ಅಧ್ಯಕ್ಷರು ಮತ್ತು ಸದಸ್ಯರು 6 ವರ್ಷಗಳ ಅವಧಿಗೆ ಅಥವಾ 65 ವರ್ಷ ವಯಸ್ಸಾಗುವವರೆಗೂ ಯಾವುದು ಮೊದಲೋ ಅಲ್ಲಿಯವರೆಗೆ ಅಧಿಕಾರದಲ್ಲಿರುತ್ತಾರೆ. ಯುಪಿಎಸ್ಸಿ ಸದಸ್ಯರು ಅಥವಾ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಮೂಲಕ ರಾಜೀನಾಮೆ ನೀಡಬಹುದು. ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ನಿರ್ದಿಷ್ಟ ಆಧಾರದ ಮೇಲೆ ಅವರನ್ನು ರಾಷ್ಟ್ರಪತಿಗಳು ತೆಗೆದುಹಾಕಬಹುದು. ದುರ್ವರ್ತನೆ ಕಂಡುಬಂದರೆ ರಾಷ್ಟ್ರಪತಿಗಳು ಆ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗೆ ಸಲ್ಲಿಸಬೇಕು. ಸುಪ್ರೀಂ ಕೋರ್ಟ್ ಆರೋಪಗಳನ್ನ ಎತ್ತಿ ಹಿಡಿದರೆ ಅಧ್ಯಕ್ಷರು ಅದರ ಸಲಹೆಯ ಆಧಾರದ ಮೇಲೆ ವ್ಯಕ್ತಿಯನ್ನ ತೆಗೆದುಹಾಕಬಹುದು. ಯುಪಿಎಸ್ಸಿ ಅಧ್ಯಕ್ಷರು ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯದಲ್ಲಿ ಯಾವುದೇ ಉದ್ಯೋಗಕ್ಕೆ ಅರ್ಹರಲ್ಲ. ಸದಸ್ಯರನ್ನ ಯುಪಿಎಸ್ಸಿ ಅಧ್ಯಕ್ಷರು ಅಥವಾ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಹುದ್ದೆಗೆ ನೇಮಿಸಬಹುದು. ಆದರೆ ಅವರು ಸರ್ಕಾರದ ಅಡಿಯಲ್ಲಿ ಬರುವ ಯಾವುದೇ ಲಾಭದಾಯಕ ಹುದ್ದೆಗೆ ಅರ್ಹರಲ್ಲ. ಅಧ್ಯಕ್ಷರು ಅಥವಾ ಯಾವುದೇ ಸದಸ್ಯರನ್ನು 2ನೇ ಅವಧಿಗೆ ಮರು ನೇಮಕ ಮಾಡಲಾಗುವುದಿಲ್ಲ. ಯುಪಿಎಸ್ಸಿಯ ಕರ್ತವ್ಯಗಳು ಮತ್ತು ಅಧಿಕಾರಗಳು. ಯುಪಿಎಸ್ಸಿ ಭಾರತದ ಕೇಂದ್ರ ನೇಮಕಾತಿ ಸಂಸ್ಥೆಯಾಗಿದ್ದು ಇವುಗಳನ್ನು ನಡೆಸುವ ಜವಾಬ್ದಾರಿಯನ್ನ ಹೊಂದಿದೆ. ನಾಗರಿಕ ಸೇವಾ ಪರೀಕ್ಷೆ, ಎಂಜಿನಿಯರಿಂಗ್ ಸೇವೆಗಳ ಪರೀಕ್ಷೆ, ಸಂಯೋಜಿತ ವೈದ್ಯಕೀಯ ಸೇವೆಗಳು ಮತ್ತು ಇತರ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸಿ ನೇಮಕಾತಿಗಳನ್ನು ಮಾಡಿಕೊಳ್ಳುತ್ತದೆ. ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ನೇಮಕಾತಿಗಳು, ವರ್ಗಾವಣೆಗಳು, ಶಿಸ್ತು ಕ್ರಮಗಳು ಮತ್ತು ನೇಮಕಾತಿ ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ರೂಪಿಸುವುದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಲಹೆ ನೀಡುತ್ತದೆ. ಯುಪಿಎಸ್ಸಿಗೆ ಹೊಸದಾಗಿ ಚೇರ್ಮನ್ ಅನ್ನು ನೇಮಿಸಲಾಗಿದೆ. ಡಾಕ್ಟರ್ ಅಜಯ್ ಕುಮಾರ್ ಇವರು ರಕ್ಷಣಾ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರ ಅಧಿಕಾರಾವಧಿ 6 ವರ್ಷಗಳು ಅಥವಾ ಅವರಿಗೆ 65 ವರ್ಷ ವಯಸ್ಸು, ಇದರಲ್ಲಿ ಯಾವುದು ಮೊದಲಾಗುತ್ತದೋ ಅಲ್ಲಿಯವರೆಗೆ ಅವರು ಅಧಿಕಾರದಲ್ಲಿರ್ತಾರೆ. ಅಧ್ಯಕ್ಷರು ಮತ್ತು ಸದಸ್ಯರನ್ನ ಯುಪಿಎಸ್ಸಿ ಅಧ್ಯಕ್ಷರಾದಂಥವ್ರನ್ನ ಭಾರತ ಸರ್ಕಾರದ ಅಥವಾ ಯಾವುದೇ ರಾಜ್ಯದಲ್ಲಿ ಇವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಉದ್ಯೋಗಕ್ಕೆ ಅರ್ಹರಲ್ಲ. ಯುಪಿಎಸ್ಸಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದವರನ್ನ ಯುಪಿಎಸ್ಸಿ ಅಧ್ಯಕ್ಷರನ್ನಾಗಿ ಅಥವಾ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಬಹುದು. ಯಾವುದೇ ಅಧ್ಯಕ್ಷರನ್ನಾಗಲಿ ಯಾವುದೇ ಸದಸ್ಯರನ್ನಾಗಲಿ 2ನೇ ಅವಧಿಗೆ ಮರು ನೇಮಕ ಮಾಡಲಾಗುವುದಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒಂದು ತಪ್ಪು ನಿರ್ಧಾರ ನಮ್ಮ ಅನುಭವವನ್ನ ಇಮ್ಮಡಿಗೊಳಿಸಬಹುದು. ಹಾಗೆಯೇ ಒಂದು ಸರಿಯಾದ ನಿರ್ಧಾರವು ನಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುತ್ತದೆ. ಇಲ್ಲಿ ನಮ್ಮ ಪ್ರಯತ್ನ ಅಗತ್ಯ. ಥ್ಯಾಂಕ್ ಯು.